ಬಿದಿರ ಪಲ್ಲಕ್ಕಿ ಮ್ಯಾಲೆ ಸಾಗುತ್ತಿದೆ ಮೆರವಣಿಗೆ. ಬಿದಿರ ಪಲ್ಲಕ್ಕಿ ಮ್ಯಾಲೆ ಸಾಗುತ್ತಿದೆ ಮೆರವಣಿಗೆ. ಬಾಲು ನಿನೋದ ಮ್ಯಾಲೆ ಗತಿಯಾರೋ ನಿನ್ನ ಮನೆಗೆ, ಗತಿಯಾರೋ ನಿನ್ನ ಮನೆಗೆ ಕಂದ, ಗತಿಯಾರೋ ನಿನ್ನ ಮನೆಗೆ. ಬಿದಿರ ಪಲ್ಲಕ್ಕಿ ಮ್ಯಾಲೆ ಸಾಗುತ್ತಿದೆ ಮೆರವಣಿಗೆ. ಬಾಲೋ ಹಬ್ಬ ಸಂಭ್ರಮದಾಟ ಅನ್ನ ಪಾಯಸದೂಟ. ಹಬ್ಬ ಸಂಭ್ರಮದಾಟ ಅನ್ನ ಪಾಯಸದೂಟ. ಹೊಸ ಬಟ್ಟೆಯ ತೊಟ್ಟು ಹಬ್ಬವ ಮಾಡಿದ್ದೆ, ಆನಂದದಿಂದ ಊರಿಗೆ ಬಂದಿದ್ದೆ. ಎಣವಾಗಿ ಬಂದಲ್ಲೋ ಮಗನೇ, ಶವವಾಗಿ ಬಂದಲ್ಲೋ ಕಂದ. ಎಣವಾಗಿ ಬಂದಲ್ಲೋ ಮಗನೇ, ಶವವಾಗಿ ಬಂದಲ್ಲೋ ಕಂದ. ಶವವಾಗಿ ಬಂದಲ್ಲೋ ಕಂದ. ಬಿದಿರ ಪಲ್ಲಕ್ಕಿ ಮ್ಯಾಲೆ ಸಾಗುತ್ತಿದೆ ಮೆರವಣಿಗೆ. ಬಾಲೋ ಬಾಲಚಂದ್ರ ಮಗನೇ. ಊರಾಳೋ ರಾಜನಂಗೆ, ನಾಡಾಳೋ ದೊರೆಯಂಗೆ. ಬಾಲೋ ಗೆಳೆಯ, ಊರಾಳೋ ರಾಜನಂಗೆ, ನಾಡಾಳೋ ದೊರೆಯಂಗೆ. ನೀ ನಡೆದು ಬರುತ್ತಿದ್ದೆ ಕೆಂಪನಳ್ಳಿ ಬೀದಿ ಒಳಗೆ. ಆ ನಿನ್ನ ಚಂದವ, ಆ ನಿನ್ನ ಅಂದವ ಇನ್ನೆಲ್ಲಿ ನೋಡಲಪ್ಪ, ಮತ್ತೆಲ್ಲಿ ಕಾಣಲಪ್ಪ. ಬಾಲು ಮತ್ತೆಲ್ಲಿ ನೋಡಲಪ್ಪ. ಬಿದಿರ ಪಲ್ಲಕ್ಕಿ ಮ್ಯಾಲೆ ಸಾಗುತ್ತಿದೆ ಮೆರವಣಿಗೆ. ಬಾಲಚಂದ್ರ
ಅಪ್ಪ ಅಮ್ಮನ ಬಿಟ್ಟೆ ಅಂದುಳ್ಳ ಮಡದಿ ಬಿಟ್ಟೆ ಬಾಲೋ ಕಂದ ಅಪ್ಪ ಅಮ್ಮನ ಬಿಟ್ಟೆ ಅಂದುಳ್ಳ ಮಡದಿ ಬೆಂಕಿಯಲ್ಲಿ ಬೂದಿಯಾದರೆ ಎಲ್ಲ ಬಿಟ್ಟು ನೀನೋಗಿ ಬೆಂಕಿಯಲ್ಲಿ ಬೂದಿಯಾದರೆ ಎಂದಿಗೆ ಕೊನೆಯಾದೆಯ ಅಯ್ಯೋ ಬಾಲಚಂದ್ರ ನಮ ಬಿಟ್ಟು ದೂರಾದೆಯ ಇದಿರ ಪಲ್ಲಕ್ಕಿ ಮ್ಯಾಲೆ ಸಾಗುತ್ತಿದೆ ಮೆರವಣಿಗೆ ಬಾಲಚಂದ್ರ ತಾನೊಂದು ಬಗೆದರೆ ಮಾನವ ಬೇರೊಂದು ಬಗೆದೀತು ದೈವ ದೈವದ ಎದುರು ಜೀವ ಅನುಭವಿಸಲೇಬೇಕು 108 ನೋವ ಮದುವೆ ಆಗಬೇಕು ಮನೆ ಕಟ್ಟಬೇಕು ಮಕ್ಕಳಾಗಬೇಕು ಮಕ್ಕಳು ಸಾಕಬೇಕು ಉನ್ನತಿ ಆಗಬೇಕು ಉದ್ಧಾರ ಆಗಬೇಕು ಇದೆಲ್ಲ ನಮ್ಮ ಲೆಕ್ಕ ಆದರೆ ದುಃಖ ನೋವು ಸಾವು ಆಘಾತ ಅನಿರೀಕ್ಷಿತವಾದಂಥ ಈ ಮರಣ ಇವೆಲ್ಲ ವಿಧಿ ಲೆಕ್ಕ ಹಾಗೆ ಇವತ್ತು ಬಾಲಚಂದ್ರರವರು ಗಾಯತ್ರಮ್ಮ ಸುರೇಶಣ್ಣನ ಮನೆಯ ಮುದ್ದಿನ ಮಗನಾಗಿ ಒಂದು ಕೆಂಪನಹಳ್ಳಿ ಗ್ರಾಮಕ್ಕೆ ಕೆಲಸ ಪ್ರಾಯರಾಗಿ ಬಾಳ್ತಿದ್ದಂಥ ಬಾಲಚಂದ್ರ ಅವರು ಇವತ್ತು ವಿಧಿವಶರಾಗಿದ್ದಾರೆ ಅಪಘಾತ ಅನ್ನೋ ಒಂದು ಕಾರಣ ಅವರನ್ನು ನಮ್ಮಿಂದ ದೂರ ಮಾಡಿಬಿಟ್ಟಿದೆ ಒಂದು ಲೆಕ್ಕ ಇದೆ ಲೋಕದಲ್ಲಿ ಹುಟ್ಟಿದ ಮಗು 12 ದಿನಗಳು ನಮ್ದಲ್ಲ ಸತ್ತ ಮನುಷ್ಯ 12 ದಿನ ಮೇಲೆ ನಮ್ಮವನಲ್ಲ ಅಂತ ಅದಕ್ಕೆ ಯಾವುದೇ ಮಗು ಹೆಸರು ಕಟ್ಟಬೇಕಾದ್ರೆ 12 ದಿನ ಆಗಬೇಕು ಅಂತ ಅದಕ್ಕೆ ಇವತ್ತು ನಾವು ಬಾಲಚಂದ್ರ ಅವರಿಗೆ ನಮ್ಮನ್ನು ಸಲ್ಲಿಸ್ತಾ ನಮ್ಮೆಲ್ಲರ ಅಶ್ರುತರ್ಪಣವನ್ನು ಸಲ್ಲಿಸ್ತಾ ಅವರು ಸ್ವರ್ಗಸ್ಥರಾಗಲಿ ಅಂತ ಇನ್ನೇನು ಮಾಡೋದಪ್ಪ ಧೂಪ ಹಾಕಬೇಕು ದೀಪ ಹಚ್ಚಬೇಕು ಅನ್ನ ತಿನ್ಬೇಕು ಹುಟ್ಟಿದ್ರು ಅನ್ನವೇ ಸತ್ರು ಅನ್ನವೇ ಹಣೆ ಬರಹ ಅಂತಾರೆ ಅದನ್ನು ಎದೆ ತುಂಬ ನೋವಿದ್ರು ಬಂದವ್ರನ್ನ ಊಟ ಮಾಡ್ರಪ್ಪ ಅನ್ಬೇಕು ನಗ್ನಗ್ತ ಇದನ್ನು ಪ್ರಾರಬ್ಧ ಅಂತ ಕರೀತಾರೆ ಇವತ್ತು ಪಾಪ ಸುರೇಶ್ ಅಣ್ಣವರು ಎದೆ ಉದ್ದ ಬೆಳೆದ ಮಗನ ಕಳ್ಕೊಂಡು ನೋವಲ್ಲಿದ್ದಾರೆ ಇದು ಯಾರನ್ನೂ ಬಿಟ್ಟಿಲ್ರಿ ಇದು ಪ್ರಾರಬ್ಧ ಅರ್ಜುನನನ್ನೇ ಬಿಟ್ಟಿಲ್ಲ ಅದಕ್ಕೆ ಸರ್ವಜ್ಞ ಕವಿ ಹೇಳ್ತಾರೆ ಎತ್ತಾತನರ್ಜುನ ಮುತ್ತಯ್ಯ ದೇವೇಂದ್ರ ಮತ್ತೆ ಮಾತುలను ಅರಿಯರಲು ಸತ್ತನೇಕೆ ಅಭಿಮನ್ಯು ಸರ್ವಜ್ಞ ನಿಧಾನಕ್ಕೆ ಹೋಗಿದ್ರೆ ಬದಿಕತ್ತಿದ್ರು ಸೈಡಲ್ಲಿ ಹೋಗಿದ್ರೆ ಬದಿಕತ್ತಿದ್ರು ಆಸ್ಪತ್ರೆಗೆ ಹೋಗಿದ್ರೆ ಬದಿಕತ್ತಿದ್ರು ಅನ್ನೋದೆಲ್ಲ ಮಿಥ್ಯ ಸುಳ್ಳು ಸಾವು ಬಂದಾಗ ಯಾರನ್ನ ಯಾರೂ ಬದುಕಿಸೋಕೆ ಆಗೋದಿಲ್ಲ ಅನ್ನೋದಕ್ಕೆ ಅಭಿಮನ್ಯುನೇ ಉದಾಹರಣೆ ಅಭಿಮನ್ಯು ಅವರ ಅಪ್ಪ ಅರ್ಜುನ ಅಸಮಸಾಸಿ ವಿಷಮವೀರ ಪಾರ್ಥಿವರೆರೆಯ ಪಾರ್ಥ ಅಂತ ಅವನು ಎದುರು ನಿಲ್ಲೋರು ಯಾರನ್ನೂ ಬಿಟ್ಟಿಲ್ಲ ಯಾರು ಅರ್ಜುನ ಅಂತವನು ಅಭಿಮನ್ಯು ಅವರಪ್ಪ ಅಭಿಮನ್ಯು ತಾತ ಯಾರು ಸುರಪತಿ ದೇವೇಂದ್ರ ಆ ಸುರಪತಿ ಅಂಶದಿಂದಾನೇ ಅರ್ಜುನ ಹುಟ್ಟಿದ್ದು ಅಭಿಮನ್ಯುನ ಸೋದರ ಮಾವ ಯಾರಪ್ಪ ಕೃಷ್ಣ ಜಗದೋದ್ಧಾರಿ ಮೌರಿ ಶೌರಿ ಅಚ್ಯುತ ಕೇಶವ ಮಹಾಭಾರತ ನಡೆಸ್ತೋನೆ ಅವನು ಸ್ವಂತ ತಂಗಿ ಮಗನ ಉಳಿಸ್ಕೋ ಕಾಲಿಲ್ಲ ಕೃಷ್ಣನ ಕೈಲಿ ಇನ್ನು ನಾವು ಉಳಿಸ್ಕೊಂತೇವೆ ಬಾಲಚಂದ್ರನ್ನ ಅದಾಗೂ ಕೆಲಸನ ವಿಧಿ ಬರದ ಬರಹಕ್ಕೆ ಮೊದಲುಂಡ ಸಾಲಕ್ಕೆ ತೆರಿಗೆ ಕಟ್ಟಬೇಕು ಜಗದೊಳಗೆ 4 ಚಂದ್ರಗಳಲ್ಲಿ ಕೆಂಪನಹಳ್ಳಿ ಬೀದಿಲಿ ನಮ್ಮ ಬಾಲುವಿನ ಮೆರವಣಿಗೆ ಸಾಗಿದೆ ಸಾಗುತ್ತಿದೆ ಮೆರವಣಿಗೆ ಕೆಂಪನಹಳ್ಳಿಯ ಬೀದಿಯೊಳಗೆ
ನಾಲ್ಕು ಜನರ ಹೆಗಲಿನಲ್ಲಿ ಕೆಂಪುಜಾವದ ಬೀದಿಯಲ್ಲಿ, ನಾಲ್ಕು ಜನರ ಹೆಗಲಿನಲ್ಲಿ ಕೆಂಪುಜಾವದ ಬೀದಿಯಲ್ಲಿ, ಯಾರದಪ್ಪ ಮೆರವಣಿಗೆ? ಬಾಲಚಂದ್ರರವರ ಮೆರವಣಿಗೆ. ಅದು ಯಾರದಪ್ಪ ಮೆರವಣಿಗೆ? ಬಾಲಚಂದ್ರರವರ ಮೆರವಣಿಗೆ. ನಾಲ್ಕು ಜನರ ಹೆಗಲಿನಲ್ಲಿ ಗಾಯತ್ರಕ್ಕನ ಮಗನೋಡೆ ದೊರೆಯಂಗೆ ಮಲಗೌನೆ. ಸುರೇಶಣ್ಣನ ಮಗನೋಡೆ ರಾಜಲಂಗೆ ಮಲಗೌನೆ. ಅಪ್ಪ ಊರೆಲ್ಲ ಅಳುತ್ತಾದೆ ನೋಡಪ್ಪ, ನಿನಗಾಗಿ ನನ್ನ ಬಾಲ್ಚಂದ್ರು. ನಿನಗಾಗಿ ನನ್ನ ಬಾಲಚಂದ್ರ. ನಾಲ್ಕು ಜನರ ಹೆಗಲಿನಲ್ಲಿ ಕೆಂಪುಜಾವದ ಬೀದಿಯಲ್ಲೇ, ನೀನು ಜೀವ ಬಿಡುವಾಗ ಯಾರ್ಯಾರ ನೆನೆದೋ ಬಾಲ್ಚಂದ್ರು? ಅಪ್ಪ ಅಂದೇನೋ ನನ್ನ ಕಂದ, ಅವ್ವ ಅಂದೇನೋ ನನ್ನ ಕಂದ. ನಿನ್ನ ಮುದ್ದುಳ್ಳ ಮಡದಿಯ ನೆನಕಂಡ, ನಿನ್ನ ಮನದೇವರ ಪಾದವ ನೆನಕಂಡ. ಪ್ರಾಣವ ಬಿಟ್ಟ ನನ್ನಪ್ಪ, ಅಯ್ಯೋ ನನ್ನ ಬಾಲ್ಚಂದ್ರು. ನಾಲ್ಕು ಜನರ ಹೆಗಲಿನಲ್ಲಿ ಕೆಂಪುಜಾವದ ಬೀದಿಯಲ್ಲೇ, ಬಂದು ಬಳಗವೆಲ್ಲ ಬಂದವ್ರೆ, ನಿನ್ನ ಮನೆ ಬಾಗಿಲಲ್ಲಿ ಕುಂತವ್ರೆ. ಬಂದು ಬಳಗವೆಲ್ಲ ಬಂದವ್ರೆ, ನಿನ್ನ ಮನೆ ಬಾಗಿಲಲ್ಲಿ ಕುಂತವ್ರೆ. ಎಲ್ಲಾರ ಕಣ್ಣಲ್ಲೂ ಕಣ್ಣೀರು, ಅಯ್ಯೋ ನನ್ನ ಬಾಲ್ಚಂದ್ರು. ಎಲ್ಲಾರ ಕಣ್ಣಲ್ಲೂ ಕಣ್ಣೀರು, ನೋಡಪ್ಪ ನೋಡೋ ಬಾಲ್ಚಂದ್ರು. ನಾಲ್ಕು ಜನರ ಹೆಗಲಿನಲ್ಲಿ ಕೆಂಪುಜಾವದ ಬೀದಿಯಲ್ಲೇ, ಒಂದು ದಿನವೂ ಕಳೆದೋಯ್ತು, ನಮ್ಮ ನಿಮ್ಮ ಋಣವು ಮುಗಿದೋಯ್ತು. 11 ದಿನಗಳು ಕಳೆದೋಯ್ತು, ನಮ್ಮ ನಿಮ್ಮ ಋಣವು
ಆಯ್ತು ಹತ್ತರೇನು ಫಲವು ಬಂತು ಸ್ವರ್ಗವ ನೀನು ಸೇರಾಯ್ತು. 4 ಜನರ ಜಗಲಿನಲ್ಲಿ ಕೆಂಪಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ಬಾಲಚಂದ್ರರವರ ಮೆರವಣಿಗೆ. ಕೈ ಮುಗಿದು ಬೇಡುವೆ ಮಹಾದೇವ ಯಾರಿಗೂ ಕೊಡಬೇಡ ಇಂಥ ನೋವ. ಕೈ ಮುಗಿದು ಬೇಡುವೆ ಮಹಾದೇವ ಯಾರಿಗೂ ಕೊಡಬೇಡ ಇಂಥ ನೋವ. ಎತ್ತೋರ ಮುಂದೆ ಮಕ್ಕಳಿಗೆ ಇಂಥ ಸಾವ ಕೊಡಬೇಡ. ಎತ್ತೋರ ಮುಂದೆ ಮಕ್ಕಳಿಗೆ ಇಂಥ ಸಾವ ಕೊಡಬೇಡ. 4 ಜನರ ಹೆಗಲಿನಲ್ಲಿ ಕೆಂಪಳ್ಳಿ ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ಬಾಲಚಂದ್ರರವರ ಮೆರವಣಿಗೆ. ಪಾಲೋ 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 ಬಾಲಚಂದ್ರ. ಲಕ್ಷ್ಮೀ ರಮಣ ಗೋವಿಂದ. ಬಾಲಚಂದ್ರರವರ ಆತ್ಮಕ್ಕೆ ವೈಕುಂಠ ಪ್ರಾಪ್ತಿಯಾಗಲಿ ಗೋವಿಂದ. ಜಯ ನಮ ಪಾರ್ವತೀಪತೆ ಹರ ಹರ ಮಹಾದೇವ ಶಂಭೋ.